ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತೆಲಸಂಗ ಗ್ರಾಮದಲ್ಲಿ ರೈತನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆಯೊಂದು ನಡೆದಿದೆ. ಆತ್ಮಹತ್ಯೆ ಮಾಡಿಕೊಂಡಿರುವ ರೈತನ ಹೆಸರು ಸಿದ್ರಾಮ್ ದೇವಕಾತೆ ಆಗಿದ್ದು, ಆತನು ಸುಮಾರು 37 ವರ್ಷದ ವಯಸ್ಸಿನವನಾಗಿದ್ದಾನೆ. ಅವನು ಸಾಲಬಾಧೆ ತಾಳಲಾರದೆ ಪತ್ನಿ ಹಾಗೂ 3 ಜನ ಹೆಣ್ಣು ಮಕ್ಕಳು ಹಾಗೂ 2 ಗಂಡು ಮಕ್ಕಳನ್ನು ಅಗಲಿದ್ದಾನೆ. ಅವನ ಮೂಲ ಬೇಸಾಯ ದ್ರಾಕ್ಷಿ ಬೆಳೆ ಇರುವುದರಿಂದ ದ್ರಾಕ್ಷಿ ಬೆಳೆಯ ಮೇಲೆ ಸಾಕಷ್ಟು ಪ್ರಮಾಣದ ಸಾಲವನ್ನು ಮಾಡಿಕೊಂಡಿದ್ದ. ಕರ್ನಾಟಕ ವಿಕಾಸ್ ಬ್ಯಾಂಕ್ನಲ್ಲಿ 15 ಲಕ್ಷ ಸಾಲ, ಸೊಸೈಟಿಯಲ್ಲಿ 35,000 ಸಾಲ, ಬೀರೇಶ್ವರ ಬ್ಯಾಂಕ್ನಲ್ಲಿ 3.5 ಲಕ್ಷ ಹಾಗೂ ಇನ್ನಿತರ ಬ್ಯಾಂಕ್ಗಳಲ್ಲಿ ಕೂಡ ಸಾಲವನ್ನು ಮಾಡಿಕೊಂಡಿದ್ದ. ಆದರೆ ದುರದೃಷ್ಟವಶಾತ್ ದ್ರಾಕ್ಷಿ ಬೆಳೆ ನಷ್ಟವಾಗಿದ್ದು, ಈ ಬಗ್ಗೆ ಗಂಡ ಹೆಂಡತಿಯರಲ್ಲಿ ಪ್ರತಿನಿತ್ಯ ಕಲಹವಾಗಿ ಸಾಲಬಾಧೆ ತಾಳಲಾರದೆ ರೈತ ತಮ್ಮ ಹೊಲದಲ್ಲಿ ಮೋಟಾರ್ ಕರೆಂಟ್ ಹಿಡಿದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಇನ್ನು ಇದರ ಕುರಿತು ಐಗ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಯಸ್ಸು 37 ವರ್ಷ. ಅವನಿಗೆ 5 ಮಕ್ಕಳು, ಅದರಲ್ಲಿ 3 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಅವನ ಮೂಲ ಬೇಸಾಯ ದ್ರಾಕ್ಷಿ ಬೆಳೆ ಇರುವುದರಿಂದ ಪ್ರಕೃತಿ ವಿಕೋಪದಲ್ಲಿ ಸಾಕಷ್ಟು ಈ ಸರಿ ಮಳೆಯಾಗಿದ್ದರಿಂದ ದ್ರಾಕ್ಷಿ ಬೆಳೆ ಸ್ವಲ್ಪ ನಾಶ ಆಗಿದೆ. ಅದರಿಂದ ಮನೆಯಲ್ಲಿ ದಿನ ಕಲಹ ಇತ್ತು. ಆ ಕಲಹದಿಂದ ಸಾಕಷ್ಟು ದೇಣೆ ಸಹಿತ ಅವನು ಮಾಡಿಕೊಂಡಿದ್ದಾನೆ. KVG ಬ್ಯಾಂಕಿನಲ್ಲಿ ಸುಮಾರು 15 ಲಕ್ಷ ರೂಪಾಯಿ ಸಾಲ ಇದೆ. ಆಮೇಲೆ ಸೊಸೈಟಿಯಲ್ಲಿ 35,000 ರೂಪಾಯಿ ಸಾಲ ಇದೆ. ವಿವಿಧ ಸಹಕಾರಿ ಸಂಘಗಳಲ್ಲಿ ಸಾಕಷ್ಟು ಸಾಲ ಇದೆ. ಆಮೇಲೆ ಬೀರೇಶ್ವರ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಸಹಿತ 3,50,000 ರೂಪಾಯಿ ಸಾಲ ಮಾಡಿದ್ದಾನೆ. ಇದರಿಂದ ಮನೆಯಲ್ಲಿ ಸಾಕಷ್ಟು ದಿನನಿತ್ಯ ಗಂಡ ಹೆಂಡತಿ ಜಗಳಾಡ್ತಿದ್ರು. ಏನೋ ಸಾಕಾಗೈತಿ, ಬೆಳೆಯೆಲ್ಲ ಹಿಂಗಾತು, ಮನಸ್ಸಿಗೆ ಭಾಳಷ್ಟು ನೊಂದ್ಕೊಂಡಿದ್ದ. ಅದಕ್ಕೆ ಇವತ್ತು ಬೆಳಗಿನ 7 ಗಂಟೆ ಸುಮಾರಿಗೆ ಅವನು ರೈತ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಅದಕ್ಕೆ ನಮ್ಮೆಲ್ಲರಿಗೂ ಭಾಳ ನೋವಾಗಿದೆ ಅಂತ ಹೇಳಿಕೆ ನಾನು ವಿಷಾದಿಸುತ್ತೇನೆ. ವರದಿಗಾರರು ಭರತ್ ಸ್ವಾಮಿ.